ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ 6ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ಯಥಾ ಪುನಃಸ್ವೇ ಖ ಇದಂ ನಿವೇಶ್ಯ ಶೇತೆ ಗುಹಾಯಾಂ ಸ ನಿವೃತ್ತ ವೃತ್ತಿಃ ಯೋಗೇಶ್ವರಾಧೀಶ್ವರ ಏಕ ಏತ ಧನು ಪ್ರವಿಷ್ಟೋ ಬಹುಧಾ ಯಥಾಸೀತ್. ಅನುವಾದ: ಅವನು ಆಕಾಶ ರೂಪದಲ್ಲಿ ಹರಡಿರುವ ತನ್ನ ಹೃದಯದ ಮೇಲೆಯೇ ಮಲಗುತ್ತಾನೆ. ಹಾಗೆ ಸಂಪೂರ್ಣ ಸೃಷ್ಟಿಯನ್ನು ಅವನು ಆ ಆಕಾಶದಲ್ಲಿ ಇರಿಸುತ್ತಾನೆ. ತನ್ನನ್ನೇ ಅನೇಕ ಜೀವಿಗಳಾಗಿ ಅವನು ವಿಸ್ತರಿಸಿಕೊಳ್ಳುತ್ತಾನೆ. ಅವು ನಾನಾ ಜೀವಜಾತಿಗಳಾಗಿ ಅಭಿವ್ಯಕ್ತವಾಗುತ್ತವೆ. ಅವನು ತನ್ನ ಪೋಷಣೆಗಾಗಿ ಪ್ರಯತ್ನಿಸಬೇಕಾಗಿಲ್ಲ. ಸಕಲ ಯೌಗಿಕ ಶಕ್ತಿಗಳ ಪ್ರಭುವಾದ ಅವನು ಪ್ರತಿಯೊಂದರ ಯಜಮಾನನಾಗಿದ್ದಾನೆ. ಹೀಗೆ ಜೀವಿಗಳಿಂದ ಅವನು ಭಿನ್ನವಾಗಿದ್ದಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ವಿದುರರು ಹೇಳ್ತಾರೆ ಮಹರ್ಷಿಗಳಿಗೆ, ದೇವೋತ್ತಮ ಪರಮಪುರುಷ ಸ್ವತಂತ್ರನಾಗಿರುವಂಥವನು, ಆಮೇಲೆ ಬಯಕೆ ಇಲ್ಲದೆ ಇರುವಂಥವನು, 3 ಲೋಕಗಳ ಸ್ವಾಮಿ ಮತ್ತು ಸರ್ವಶಕ್ತಿಗಳ ನಿಯಂತ್ರಕನಾಗಿದ್ದಾನೆ. ಅವನು ಹೇಗೆ ಅವತಾರವನ್ನು ತಾಳ್ತಾನೆ, ಆಮೇಲೆ ಪೂರ್ಣ ವ್ಯವಸ್ಥೆಯ ನಿಯಂತ್ರಣ ತತ್ವಗಳ ಜೊತೆ ರಕ್ಷಣೆಗೋಸ್ಕರ ವಿಶ್ವ ಅಭಿವ್ಯಕ್ತಿಯನ್ನು ಹೇಗೆ ಸೃಷ್ಟಿ ಮಾಡ್ತಾನೆ, ಈ ವಿಚಾರಗಳನ್ನು ದಯವಿಟ್ಟು ನನಗೆ ವಿವರಣೆ ಮಾಡಿ ಹೇಳಿ ಅಂತಂದ್ಬಿಟ್ಟು ಕೇಳಿದ್ರು. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಭಗವಂತ ಆಕಾಶ ರೂಪದಲ್ಲಿ ಹರಡಿರುವಂಥ ತನ್ನ ಹೃದಯದ ಮೇಲೇನೆ ಮಲಕ್ಕೊಳ್ತಾನೆ. ಅಂದರೆ ಭಗವಂತನ ಹೃದಯ ಆಕಾಶದ ರೂಪದಲ್ಲಿ ಹರಡಿದೆ, ಅದರ ಮೇಲೆ ಅವನು ಮಲಗ್ತಾನೆ. ಹಾಗೆ ಸಂಪೂರ್ಣ ಸೃಷ್ಟಿ ಇದೆಯಲ್ಲ, ಅದೆಲ್ಲವೂ ಕೂಡ ಆ ಆಕಾಶದಲ್ಲಿ ಅವನು ಇರಿಸ್ತಾನೆ, ಅದರೊಳಗಡೆ ಇಟ್ಕೊಳ್ತಾನೆ. ತನ್ನನ್ನು ತಾನೇ ಅನೇಕ ಜೀವಿಗಳಾಗಿ ಅವನು ವಿಸ್ತರಣೆ ಮಾಡ್ಕೊಳ್ತಾನೆ. ಯಾಕಂದರೆ ಭಗವಂತನೇ ಸರ್ವಸ್ವ ಆಗಿರೋದು. ಭಗವಂತನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಈ ಜಗತ್ತಲ್ಲಿ. ತನ್ನನ್ನು ತಾನೇ ವಿಸ್ತರಣೆ ಮಾಡ್ಕೊಂಡು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ನಾನಾ ಜೀವ ಜಾತಿಗಳಾಗಿ ಅವೆಲ್ಲವೂ ಕೂಡ ಅಭಿವ್ಯಕ್ತವಾಗುತ್ತೆ. ಅವನೇನು ಅಂತಂದರೆ ತನ್ನ ಪೋಷಣೆಗೋಸ್ಕರ ಅವನು ಯಾವುದೇ ಪ್ರಯತ್ನ ಮಾಡಬೇಕಾಗಿಲ್ಲ. ಈಗ ನಮ್ಮ ದೇಹವನ್ನು ಪೋಷಣೆ ಮಾಡಬೇಕು ಅಂತಂದರೆ ನಾವು ಕೆಲಸ ಮಾಡಬೇಕು, ಅದರಿಂದ ಆಹಾರವನ್ನು ದುಡಿಬೇಕು, ಅದನ್ನು ತಿನ್ನಬೇಕು ಅಲ್ವಾ? ಆದರೆ ಭಗವಂತ ಆ ರೀತಿ ಏನೂ ಮಾಡಬೇಕಾಗಿಲ್ಲ. ಸಕಲ ಯೌಗಿಕ ಎಲ್ಲ ರೀತಿಯ ಶಕ್ತಿಗಳು ಈ ಜಗತ್ತಲ್ಲಿ ಏನೇ ಇದ್ರೂ ಅದೆಲ್ಲದರ ಪ್ರಭು ಆದಂತಹ ಅವನು ಪ್ರತಿಯೊಂದರ ಯಜಮಾನನಾಗಿದ್ದಾನೆ. ಈಗ ಎಲ್ಲ ಶಕ್ತಿಗಳಿಗೆ ಪ್ರಭು ಅಂತಂದಮೇಲೆ ಪ್ರತಿಯೊಂದರ ಮೇಲೂ ಕೂಡ ಅವನದೇ ಅಧಿಕಾರ ಇರೋದು, ಅವನೇ ಯಜಮಾನ. ಹೀಗೆ ಜೀವಿಗಳಿಂದ ಅವನು ಭಿನ್ನನಾಗಿದ್ದಾನೆ. ಅಂದರೆ ಜೀವಿಗಳಿಗಿಂತ ಭಗವಂತ ಹೇಗೆ ಭಿನ್ನನಾಗಿದ್ದಾನೆ ಅನ್ನೋದನ್ನ ಇಲ್ಲಿ ವಿದುರರು ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತದ ಹಲವು ಭಾಗಗಳಲ್ಲಿ ಸೃಷ್ಟಿ, ಸ್ಥಿತಿ, ಲಯಗಳ ಸಂಬಂಧವಾದ ಪ್ರಶ್ನೆಗಳು ಬಂದಿವೆ. ಅವು ಬೇರೆ ಬೇರೆ ಕಲ್ಪಗಳಿಗೆ ಸಂಬಂಧಿಸಿವೆ. ಹೀಗಾಗಿ ವಿಭಿನ್ನ ಶಿಷ್ಯರು ಕೇಳಿದ ಪ್ರಶ್ನೆಗಳಿಗೆ ಬೇರೆ ಬೇರೆ ಆಚಾರ್ಯರು ನಾನಾ ರೀತಿಯಾಗಿ ವಿವರಿಸಿದ್ದಾರೆ. ನೋಡಿ, ಶ್ರೀಮದ್ ಭಾಗವತದಲ್ಲಿ ಬೇಕಾದಷ್ಟು ಕಡೆ ಸೃಷ್ಟಿ, ಸ್ಥಿತಿ, ಲಯ ಈ ವಿಷಯದಲ್ಲಿ ಯಾರಿಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರುತ್ತೋ ಅಂಥ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಶಿಷ್ಯ ಗುರುಗಳಿಗೆ ಕೇಳ್ತಾನೆ, ಅಥವಾ ಒಬ್ಬ ಭಕ್ತ ಇನ್ನೊಬ್ಬ ಋಷಿಗಳಿಗೆ ಕೇಳ್ತಾನೆ. ಈ ರೀತಿ ಪ್ರಶ್ನೆಗಳು ಮಾಡೋದು ಬೇಕಾದಷ್ಟು ಕಡೆ ಬಂದಿದೆ. ಅದೆಲ್ಲ ಒಂದೇ ಕಲ್ಪಕ್ಕೆ ಸೇರಿರುವಂಥದ್ದಲ್ಲ, ಬೇರೆ ಬೇರೆ ಕಲ್ಪದಲ್ಲಿ ನಡೆದಂಥ ಘಟನೆಗಳು. ಹೀಗಾಗಿ ಬೇರೆ ಬೇರೆ ಶಿಷ್ಯರು ಕೇಳಿದಂತಹ ಪ್ರಶ್ನೆಗಳಿಗೆ ಬೇರೆ ಬೇರೆ ಆಚಾರ್ಯರು ಬೇರೆ ಬೇರೆ ರೀತಿಯಾಗಿ ವಿವರಣೆ ಮಾಡಿದ್ದಾರೆ. ಒಂದು ಕಲ್ಪದಲ್ಲಿ ಒಂದು ಕತೆ ನಡೆದಿದ್ರೆ ಇನ್ನೊಂದು ಕಲ್ಪದಲ್ಲಿ ಅದೇ ಕತೆ ಬೇರೆ ಥರ ನಡೆದಿರುತ್ತೆ. ಸೊ ಅಲ್ಲಿ ಯಾರ ಸಂವಾದ ನಡೆಯುತ್ತೋ ಆಗ ಬೇರೆ ವಿಚಾರಗಳನ್ನು, ಅದೇ ವಿಚಾರ ಆದರೂ ಕೂಡ ಅವರು ಬೇರೆ ರೀತಿಯಲ್ಲಿ ಅದನ್ನು ತಿಳಿಸಿರ್ತಾರೆ. ಆ ಆಚಾರ್ಯರು ಹೇಳುವಂಥ ರೀತಿ ಆಗಿರುತ್ತೆ, ಅಲ್ಲಿ ಆ ಶಿಷ್ಯರು ಕೇಳುವಂಥ ಪ್ರಶ್ನೆಗಳು ಆ ರೀತಿ ಇರುತ್ತೆ. ಅಂದರೆ ಒಂದೇ ಕಲ್ಪ ಇಲ್ಲ ಅಲ್ವಾ, ಎಷ್ಟೊಂದು ಕಲ್ಪಗಳಿದೆ. ಅಲ್ಲಿ ನಡೆದಂಥ ಘಟನೆಗೆ ಅನುಗುಣವಾಗಿ ಇಲ್ಲಿ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಬೇರೆ ಬೇರೆ ಗುರುಗಳು ಕೊಟ್ಟಿರ್ತಾರೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಭಗವಂತನ ಸೃಷ್ಟಿಯ ತತ್ವಗಳು ಮತ್ತು ಅವುಗಳ ಮೇಲಿನ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸವಿಲ್ಲ.
ಆದರೂ ಬೇರೆ ಬೇರೆ ಕಲ್ಪಗಳಾದುದರಿಂದ ಸೂಕ್ಷ್ಮ ವಿವರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ. ಅಂದರೆ ಅರ್ಥ ಏನು? ಈಗ ಭಗವಂತನ ಸೃಷ್ಟಿ ನಡೆಯುವಂಥ ತತ್ವ ಇದೆಯಲ್ಲ, ಹೇಗೆ ನಡೆಯುತ್ತೆ ಅಂತಂದ್ಬಿಟ್ಟು, ಮತ್ತು ಯಾವುದರಿಂದ ನಡೆಯುತ್ತೆ, ಅದಕ್ಕೆ ಯೂಸ್ ಏನು ಮಾಡಿದ್ದಾನೆ ಅಂತ ನಾವು ಸೃಷ್ಟಿಯ ತತ್ವಗಳನ್ನು ನಾವು ಹೇಳಕ್ಕೆ ಹೋದಾಗ ಅದು ಮತ್ತು ಅವುಗಳ ಮೇಲೆ ನಿಯಂತ್ರಣ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವ್ಯತ್ಯಾಸ ಇಲ್ಲ. ಭಗವಂತ ಸೃಷ್ಟಿ ಮಾಡುವಂತಹ ತತ್ವಗಳು, ಮಹತ್ತತ್ವ, ಪಂಚಭೂತಗಳು, ಇದರಿಂದನೇ ಅವನು ಸೃಷ್ಟಿ ಮಾಡೋದು. ಆಮೇಲೆ ಅದರ ಮೇಲೆ ನಿಯಂತ್ರಣ ಭಗವಂತನಿಗೆ ಇರೋದು ಅಲ್ವಾ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಬೇರೆ ಬೇರೆ ಕಲ್ಪಗಳಾಗಿರೋದ್ರಿಂದ ಅದನ್ನು ವಿವರಣೆ ಮಾಡುವಂತಹ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನಮಗೆ ಕಂಡು ಬರಬಹುದು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅವರು ಅಲ್ಲಿ ಹಾಗೆ ಹೇಳಿದ್ರಲ್ಲ, ಇಲ್ಲಿ ಮೈತ್ರೇಯರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನಮಗೆ ಡೌಟ್ ಬರ್ಬೋದಲ್ಲ. ಅದಕ್ಕೆ ಇಲ್ಲಿ ಗುರುಗಳು ಮೊದಲೇ ಹೇಳ್ತಾ ಇದ್ದಾರೆ, ಈ ರೀತಿ ಸ್ವಲ್ಪ ಚೇಂಜಸ್ ಇರ್ಬೋದು. ಯಾಕೆ ಅಂತಂದರೆ ಹೇಳೋರ ಮೇಲೆ ಅದು ಹೋಗುತ್ತೆ. ಅವರು ಹೇಗೆ ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ತಾರೋ ಆ ರೀತಿ, ಮತ್ತು ಆ ಸಮಯ ಸಂದರ್ಭಕ್ಕೆ ತಕ್ಕಂಗೆ, ಮತ್ತು ತನ್ನ ಮುಂದೆ ಕೂತಿರುವಂಥ ಶಿಷ್ಯ ಕೂಡ ಅದಕ್ಕೆ ಕಾರಣನಾಗ್ತಾನೆ. ಅವನು ಹೇಗೆ ಅರ್ಥ ಮಾಡ್ಕೋಬೇಕೋ ಅದ ರೀತಿ ಅವರು ಹೇಳಬೇಕಲ್ವ. ಆದರೆ ಸೃಷ್ಟಿಯ ತತ್ವಗಳು ಹಾಗೆ ಇರುತ್ತೆ, ಅದರ ಮೇಲೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ವಿಷಯ ಕೂಡ ಹಾಗೇ ಇರುತ್ತೆ. ಆದರೆ ಹೇಳೋ ರೀತಿ ಚೇಂಜ್ ಆಗಿರುತ್ತೆ ಅಷ್ಟೇ. ಈಗ ನಾವು ಕೂಡ ಸ್ಕೂಲಲ್ಲಿ ಓದಬೇಕಾದ್ರೆ ಒಂದೇ ಪಾಠವನ್ನು ಬೇರೆ ಬೇರೆ ಟೀಚರ್ ಬೇರೆ ಬೇರೆ ರೀತಿ ಹೇಳೋದನ್ನು ನಾವು ಕೂಡ ಕೇಳಿದ್ದೀವಲ್ವಾ. ಈಗ ಭಗವದ್ಗೀತೆಯನ್ನು ಕೂಡ ಅಷ್ಟೇ, ಒಬ್ಬೊಬ್ಬರು ಒಂದೊಂದು ಥರ ನಮಗೆ ಹೇಳ್ತಾರೆ. ಯಾಕೆ ಅಂತಂದರೆ ಅವರು ಹೇಗೆ ಅರ್ಥ ಮಾಡ್ಕೊಂಡಿರ್ತಾರೆ, ಅಥವಾ ಅವರ ಒಂದು ರೀತಿ ನೀತಿ ಇರ್ಬೋದು, ಅದು ಚೇಂಜ್ ಆಗಿದ್ರೆ ಅವರು ಅದಕ್ಕೆ ತಕ್ಕಂಗೆ ಹೇಳ್ತಾರಲ್ವ. ಅದೇ ರೀತಿ ಇಲ್ಲೂ ಕೂಡ ಆಯಾ ಆಚಾರ್ಯರು ಬೇರೆ ಬೇರೆ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿರ್ತಾರೆ. ಅದ್ಭುತ ಆಕಾಶವೇ ಭಗವಂತನ ವಿರಾಟ್ ರೂಪವೆಂಬ ಭೌತಿಕ ಶರೀರವಾಗಿದೆ. ಎಲ್ಲ ಭೌತಿಕ ಸೃಷ್ಟಿಗಳೂ ಆಕಾಶವನ್ನು ಅಥವಾ ಭಗವಂತನ ಹೃದಯವನ್ನು ಆಶ್ರಯಿಸಿವೆ. ಆದ್ದರಿಂದ ಸ್ಥೂಲ ದೃಷ್ಟಿಗೆ ಗೋಚರಿಸುವ ಪ್ರಥಮ ಅಭಿವ್ಯಕ್ತಿಯಾದ ಆಕಾಶದಿಂದ ಆರಂಭಿಸಿ ಭೂಮಿಯವರೆಗೆ ಪ್ರತಿಯೊಂದನ್ನು ಬ್ರಹ್ಮನ್ ಎಂದು ಕರೆಯಲಾಗಿದೆ. ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು ನಾವು, ಆಯಿತಾ. ಇದೆಲ್ಲ ತುಂಬ ಸೂಕ್ಷ್ಮವಾದ ವಿಚಾರಗಳು, ಅರ್ಥ ಆಗಬೇಕು ನಮಗೆ. ಅದಕ್ಕೆ ಗುರುಗಳಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಆಯಿತಾ. ಈ ಅದ್ಭುತವಾದ ಆಕಾಶ ಇದೆಯಲ್ಲ, ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ನೋಡಿ ಆಕಾಶ. ಈ ಆಕಾಶನೇ ಭಗವಂತನ ವಿರಾಟ್ ರೂಪ ಅನ್ನುವಂಥ ಭೌತಿಕ ಶರೀರ. ಭಗವಂತನ ವಿರಾಟ್ ರೂಪ ಅಂತ ನಾವೇನು ಕರಿತೀವೋ ಆ ಭೌತಿಕ ಶರೀರನೇ ಈ ಒಂದು ಆಕಾಶ. ಎಲ್ಲ ಭೌತಿಕ ಸೃಷ್ಟಿಗಳು ಕೂಡ ಆಕಾಶವನ್ನು ಅಥವಾ ಈ ಆಕಾಶವನ್ನು ಭಗವಂತನ ಹೃದಯ ಅಂತ ಕರೀತಾರಲ್ಲ, ಅದನ್ನೇ ಆಶ್ರಯಿಸಿದೆ. ಅದಕ್ಕೋಸ್ಕರ ಸ್ಥೂಲ ದೃಷ್ಟಿಗೆ, ಅಂದರೆ ನಾವು ನೋಡೋದಕ್ಕೆ ಕಾಣಿಸುವಂಥ ಪ್ರಥಮ ಅಭಿವ್ಯಕ್ತಿ ಯಾರು? ಆಕಾಶ. ನಮಗೆ ನೋಡೋದಕ್ಕೆ ಫಸ್ಟು ಕಾಣಿಸೋದು ಭಗವಂತನ ಈ ಒಂದು ವಿರಾಟ್ ರೂಪ. ಯಾವುದು? ಆಕಾಶ, ಭಗವಂತನ ಹೃದಯ. ಸೊ ಇಲ್ಲಿಂದ ಆರಂಭಿಸಿ ಭೂಮಿಯವರೆಗೆ, ಅಂದರೆ ಆಕಾಶದಿಂದ ಹಿಡಿದು ಭೂಮಿಯವರೆಗೆ ಪ್ರತಿಯೊಂದನ್ನು ಕೂಡ ಬ್ರಹ್ಮನ್ ಅಂತಾನೆ ಕರೀತಾರೆ. ಅದು ಏನೇ ಒಂದು ವಸ್ತು ಆಗಿರ್ಬೋದು, ಮಣ್ಣು, ಕಲ್ಲು, ಮರ, ಗಿಡ ಎಲ್ಲವೂ ಅದರಲ್ಲಿ ಸೇರಿಕೊಳ್ಳುತ್ತೆ. ಆಕಾಶದಿಂದ ಹಿಡಿದು ಭೂಮಿವರೆಗೆ ಎಷ್ಟೇ ತಾನೇ ನಮ್ಮ ಕಣ್ಣಿಗೆ ಕಾಣಿಸೋದು, ಎಲ್ಲವನ್ನ ಬ್ರಹ್ಮನ್ ಅಂತ ಹೇಳಿದ್ದಾರೆ. ಸರ್ವಂ ಖಲ್ವಿದಂ ಬ್ರಹ್ಮ, ಅಂದರೆ ಭಗವಂತನನ್ನು ಉಳಿದು ಬೇರೆ ಏನೂ ಇಲ್ಲ, ಮತ್ತು ಅವನು ಅದ್ವಿತೀಯನಾಗಿದ್ದಾನೆ. ಜೀವಿಗಳು ಪರಾಶಕ್ತಿಗಳಾಗಿದ್ದರೆ ಭೌತ ವಸ್ತುವು ಅಪರಾಶಕ್ತಿಯಾಗಿದೆ. ಈ ಶಕ್ತಿಗಳ ಸಂಯೋಜನೆಯು ಭಗವಂತನ ಹೃದಯದಲ್ಲಿರುವ ಭೌತಿಕ ಜಗತ್ತಿನ ಅಭಿವ್ಯಕ್ತಿಯನ್ನುಂಟು ಮಾಡುತ್ತದೆ. ನೋಡಿ, ಆಕಾಶದಿಂದ ಭೂಮಿವರೆಗೂ ಪ್ರತಿಯೊಂದನ್ನು ಬ್ರಹ್ಮನ್ ಅಂತ ಕರೆದಿದ್ದಾರಲ್ಲ, ಅಂದರೆ ಸರ್ವಂ ಖಲ್ವಿದಂ ಬ್ರಹ್ಮ, ಅಂದರೆ ಭಗವಂತನನ್ನು ಉಳಿದು ಬೇರೆ ಏನೂ ಇಲ್ಲ, ಅವನು ಅದ್ವಿತೀಯ, ಅಂದರೆ ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಅರ್ಥ. ಈಗ ಜೀವಿಗಳು ಪರಾಶಕ್ತಿಗಳು, ಅದೇ ಜಡವಸ್ತುಗಳಿದೆಯಲ್ಲ, ಅಂದರೆ ಭೌತ ವಸ್ತುಗಳು ಅಂತ ನಾವು ಕರಿತೀವಿ. ಜೀವಿಗಳನ್ನು ಬಿಟ್ಟು ಬೇರೆ ಎಲ್ಲ ವಸ್ತುಗಳಿದೆಯಲ್ಲ, ಭೌತ ವಸ್ತುಗಳು, ಅದನ್ನು ಅಪರಾಶಕ್ತಿ ಅಂತ ಕರೀತಾರೆ. ಈ ಪರ ಅಪರಾಶಕ್ತಿ ಇದರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೋಬೇಕು ಅಂತಂದರೆ ಅದು ಭಗವದ್ಗೀತೆಯಲ್ಲಿ ಭಗವಂತ ಸ್ವಯಂ ವಿವರಣೆ ಮಾಡಿ ಹೇಳಿದ್ದಾನೆ. ಭಗವದ್ಗೀತೆಯನ್ನು ಕೇಳಿದಾಗ ನಮಗೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ಭಗವದ್ಗೀತೆ ಚೆನ್ನಾಗಿ ಅರ್ಥ ಆಗಿದ್ರೆ ಇಲ್ಲಿ ಬರುವಂಥ ವಿಷಯಗಳು ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಜೀವಿಗಳನ್ನು ಪರಾಶಕ್ತಿ ಅಂತ ಕರೀತಾರೆ,
ಭೌತ ವಸ್ತುಗಳನ್ನು ಅಪರಾಶಕ್ತಿ ಅಂತ ಕರೀತಾರೆ. ಈ ಎರಡೂ ಶಕ್ತಿಗಳ ಸಂಯೋಜನೆ ಆಗುತ್ತಲ್ಲ, ಆಗ ಭಗವಂತನ ಹೃದಯದಲ್ಲಿರುವಂಥ ಈ ಭೌತಿಕ ಜಗತ್ತಿನ ಅಭಿವ್ಯಕ್ತಿಯನ್ನು ಉಂಟು ಮಾಡುತ್ತೆ. ಅಂದರೆ ಎರಡರ ಸಂಗಮ ಆದಾಗಲೇ ಈ ಭೌತ ಜಗತ್ತು ಅನ್ನೋದು, ಇದರಲ್ಲಿ ಏನೇನಿದೆಯೋ ಅದೆಲ್ಲ ಸೃಷ್ಟಿಯಾಗೋದು. ಜೀವಿಗಳನ್ನು ಪರಾಶಕ್ತಿ ಅಂತಾರೆ, ಭೌತ ವಸ್ತು ಇದೆಯಲ್ಲ ಅದನ್ನು ಅಪರ ಅಂತ ಕರೀತಾರೆ. ಎರಡರ ಸಂಯೋಜನೆ ಆದಾಗಲೇ ಭಗವಂತನ ಹೃದಯದಲ್ಲಿರುವಂಥ, ಅಂದರೆ ಈ ಆಕಾಶದಲ್ಲಿರುವಂಥ ಎಲ್ಲ ಭೌತಿಕ ಜಗತ್ತಿನ ಅಭಿವ್ಯಕ್ತಿಗಳನ್ನು ಅದು ಉಂಟು ಮಾಡುತ್ತೆ. ಈಗ ನೋಡಿ, ಈ ಶರೀರ ಇದೆಯಲ್ಲ ಇದು ಭಗವಂತನ ಅಪರಾಶಕ್ತಿ. ಅದೇ ಈ ಶರೀರದ ಒಳಗಡೆ ನಾನು ಅನ್ನೋ ಆತ್ಮ ಇದೆಯಲ್ಲ ಅದು ಭಗವಂತನ ಪರಾಶಕ್ತಿ. ಅಂದರೆ ಜೀವಿ ಮತ್ತು ಭೌತ ವಸ್ತು ಎರಡೂ ಕೂಡ ಸೇರಿದಾಗ ಇಲ್ಲಿರುವಂಥ ಎಲ್ಲ ಅಭಿವ್ಯಕ್ತಿಗಳು ಕೂಡ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.